ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ. ಬಿಡುವಿಲ್ಲದ ಕೆಲಸ. 3 ದಿವಸಗಳಿಂದ ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ, ಕ್ಷಮೆ ಇರಲಿ. ವೈಕುಂಠ ಏಕಾದಶಿ ಮಂಗಳವಾರ ಮನೆಯಲ್ಲಿ ನಾವು ಪೂಜೆಯನ್ನು ಮಾಡುವಂತಹದ್ದು ಎಷ್ಟು ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೋ, ಆವತ್ತಿನ ದಿವಸ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ಭಗವಂತನ ದರ್ಶನವನ್ನು ಮಾಡುವುದು ಕೂಡ ಅಷ್ಟೇ ಶ್ರೇಯಸ್ಕರ. ಮೋಕ್ಷ ಪ್ರಾಪ್ತಿ, ಒಬ್ಬ ಮನುಷ್ಯನಿಗೆ ಸ್ವರ್ಗ ಪ್ರಾಪ್ತಿ. ವೈಕುಂಠ ಏಕಾದಶಿಯ ದಿವಸ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಬರೋದರಿಂದ ನಮಗೆ ಎಂತಹ ಒಂದು ಪಾಪ ಕರ್ಮಗಳು ಕೂಡ ನಮ್ಮ ತಲೆಯ ಮೇಲಿದ್ದರೂ ಕೂಡ ಎಲ್ಲವೂ ಕೂಡ ಕಳೆದು ಹೋಗಿ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಮತ್ತು ನಮ್ಮ ಈಗಿನ ಜನ್ಮದ ಕಷ್ಟಗಳು ಕೂಡ ಕಳೆಯುತ್ತೆ. ಯಾವ ರೀತಿ ನಾವು ಭಗವಂತನ ದರ್ಶನವನ್ನು ಮಾಡ್ಕೊಂಡು ಬರಬೇಕು, ದೇವಸ್ಥಾನಕ್ಕೆ ಹೋದಾಗ ಒಂದಷ್ಟು ನಿಯಮಗಳಿದೆ, ಅದನ್ನು ಈ ವಿಡಿಯೋನಲ್ಲಿ ನಿಮಗೆ ಹೇಳ್ತೀನಿ ನೋಡಿ. ಆದಷ್ಟು ನಾಳೆ 5 ಗಂಟೆ 10 ನಿಮಿಷದ ಒಳಗಡೆ ಪೂಜೆಯನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಏಕೆಂದರೆ ಧನುರ್ಮಾಸದಲ್ಲಿ ಈ ಸಮಯದ ಒಳಗಡೆ ನಾವು ಪೂಜೆ ಮಾಡುವಂತಹದ್ದು 100ಕ್ಕೆ 100ರಷ್ಟು ಪುಣ್ಯವನ್ನು ನಮಗೆ ದಯಪಾಲಿಸುತ್ತೆ. ಆಗಲೇ ಇಲ್ಲ ಅಂತಂದರೆ ಆದಷ್ಟು 6:30 ಒಳಗಡೆ ಪೂಜೆಯನ್ನು ಮುಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇನ್ನು ನಾಳೆ ದೇವರ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಅಂತಂದರೆ ಶ್ರೀಮನ್ ಮಹಾವಿಷ್ಣುವಿನ ಯಾವ ಸ್ವರೂಪದ ಫೋಟೋ ಇದ್ದರೂ ಕೂಡ ಅದನ್ನೇ ಪೂಜೆ ಮಾಡಿ. ಒಟ್ಟಿನಲ್ಲಿ ಏನಾದರೂ ಹಣ್ಣುಗಳನ್ನು ನೈವೇದ್ಯ ಮಾಡುವಂತಹದ್ದನ್ನು ಮರಿಬೇಡಿ. ಏನಾದರೂ ಹಣ್ಣುಗಳನ್ನಾದರೂ ಇಡಬಹುದು, ಅಥವಾ ಹಣ್ಣುಗಳ ರಸಾಯನವನ್ನಾದರೂ ಕೂಡ ನಾವು ನಾಳೆ ಸ್ವಾಮಿಗೆ ನೈವೇದ್ಯವಾಗಿ ಇಡಬಹುದು. ಈ ದೇವರನ್ನು ಬಿಟ್ಟು ಇನ್ಯಾರಿಗೂ ಕೂಡ ನಾಳೆ ನೈವೇದ್ಯವನ್ನು, ಅಂದರೆ ರಾಯರಿಗೆ ನಾವು ನೈವೇದ್ಯವನ್ನು ಸಮರ್ಪಣೆ ಮಾಡೋದಕ್ಕೆ ಬರೋದಿಲ್ಲ. ಇನ್ನು ಹೇಗೆ ನಾವು ದೇವಾಲಯದಲ್ಲಿ ದರ್ಶನವನ್ನು ಮಾಡಿದ್ರೆ ನಮಗೆ ಶ್ರೇಯಸ್ಕರ ನಾಳೆ ಅಂತ ಹೇಳಿ ನೋಡುವಂತಹದ್ದಾದರೆ, ವೈಕುಂಠ ಏಕಾದಶಿಯಂದು ವಿಷ್ಣುವಿನ ಅವತಾರವಾದಂತಹ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನವನ್ನು ನಾವು ಪ್ರವೇಶ ಮಾಡುವಾಗ ಕೆಲವೊಂದು ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ ನೋಡಿ. ಬಹಳ ರಶ್ ಇರುತ್ತೆ ಅಂತ ಹೇಳಿ ಕೆಲವು ಬುದ್ಧಿವಂತರು ಏನು ಮಾಡ್ತೀರಾ ಅಂತಂದರೆ, ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದು ಬಹಳ ತಡವಾಗಿ ಹೋಗ್ತೀರಾ ದೇವಸ್ಥಾನಕ್ಕೆ. ಏಕೆಂದರೆ ನಾಳೆ ಬಹಳ ಕ್ಯೂ ಇರುತ್ತೆ, ನೀವು ಯಾವುದೇ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಹೋದರು. ಹೀಗಾಗಿ 9 ಗಂಟೆ 10 ಗಂಟೆ ತನಕ ದೇವರ ದರ್ಶನವನ್ನು ಮಾಡಬೇಡಿ, ಅದು ಅಷ್ಟು ಒಳ್ಳೆಯದಲ್ಲ. ರಾತ್ರಿ 8 ಗಂಟೆ ಒಳಗಡೆ ಆದಷ್ಟು ದರ್ಶನವನ್ನು ಮಾಡಿಕೊಂಡ್ರೆ ನಿಮಗೆ ಪುಣ್ಯ ಪ್ರಾಪ್ತಿ. ಇನ್ನು ಹೆಣ್ಮಕ್ಳು ಆದಷ್ಟು ದಯಮಾಡಿ ನಾಳೆ ಸೀರೆಯಲ್ಲಿ ಹೋಗಿ ದೇವಸ್ಥಾನಕ್ಕೆ, ಗಂಡಸರು ಪಂಚೆ ಧರಿಸಿ ಹೋಗಿ ದೇವರ ದರ್ಶನವನ್ನು ಮಾಡ್ಕೊಂಡು ಬರುವಂತಹದ್ದು ಬಹಳ ಶ್ರೇಷ್ಠ. ಗಂಡಸರು ಆದಷ್ಟು ತಿಲಕ ಧಾರಣೆಯನ್ನು ನಾಳೆ ಮಾಡಿಕೊಂಡು ಹೋಗ್ತಕ್ಕಂತಹದ್ದು. ಅಂತಂದರೆ ನಾಮ, 3 ನಾಮ, ವೆಂಕಟೇಶ್ವರ ಸ್ವಾಮಿ ಹೇಗೆ ನಾಮ ಇಟ್ಕೊಂಡಿರ್ತಾರಲ್ವ ಆ ರೀತಿ ನಾಮ. ಆ ಕಡೆ ಈ ಕಡೆ ಬಿಳಿ ನಾಮ, ಅಂದರೆ ವಿಭೂತಿಯನ್ನು ಕಲಸಿ ಆ ಕಡೆ ಈ ಕಡೆ ಬಿಳಿ ಇಟ್ಕೊಂಡು ಮಧ್ಯೆ ಕುಂಕುಮವನ್ನು ಕಲಸಿ ಆ ರೀತಿಯಾದರೂ ಇಟ್ಕೋಬಹುದು. ಇಲ್ಲ ಅಂತಂದರೆ ಗೋಪಿ ಚಂದನ ಅಥವಾ ಗಂಧ ಇರುತ್ತಲ್ಲ ಅದನ್ನು ಕಲಿಸ್ಬಿಟ್ಟು ಅದರಲ್ಲಿ ಕೂಡ 3 ನಾಮವನ್ನು ಇಟ್ಕೋಬಹುದು. ಹೆಣ್ಮಕ್ಳು ಕೂಡ ಇಟ್ಕೊಂಡು ಹೋಗಬಹುದು. ನಾಳೆ ಈ ರೀತಿ ನಾಮವನ್ನು ಧಾರಣೆ ಮಾಡ್ಕೊಂಡು ಹೋಗಿ ಭಗವಂತನ ಒಂದು ದರ್ಶನವನ್ನು ಮಾಡುವಂತಹದ್ದು ಬಹಳ ಶ್ರೇಯಸ್ಕರ. ಮಕ್ಕಳಿದ್ದರೆ ಅವ್ರಿಗೂ ಕೂಡ ನಾಳೆ ನಾಮವನ್ನು ಇಡುವಂತಹದ್ದನ್ನು ಮಾಡಿ. ಇನ್ನು ಮನೆಯಿಂದ ನೀವು ಯಾವಾಗ ದೇವಸ್ಥಾನಕ್ಕೆ ಹೋಗ್ತಿರಲ್ವ, ಆದಷ್ಟು ಮನೆಯಿಂದಾನೇ ಚಪ್ಪಲಿಯನ್ನು ಧರಿಸದಲ್ಲೇ ನಾಳೆ ಹೋಗಿ ದೇವಸ್ಥಾನಕ್ಕೆ ಬಹಳ ಒಳ್ಳೆಯದು.
ಮತ್ತು ನಾಳೆ ದೇವಸ್ಥಾನಕ್ಕೆ ಹೋದಾಗ ನೀವು ನಾಳೆ ಏನು ಮಾಡಬೇಕು ಅಂತಂದರೆ, ಈಗ ದೇವಸ್ಥಾನದ ಹೊಸ್ತಿಲಿರುತ್ತಲ್ಲ, ಆ ಮುಖ್ಯ ಹೊಸ್ತಿಲನ್ನು ನೀವು ದಾಟೋದಕ್ಕಿಂತ ಮುಂಚೆ ಅಲ್ಲಿ ನಿಂತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೋಬೇಕು. ನಿಮ್ಮ ಕುಲದೇವರ ಹೆಸರನ್ನು ಹೇಳಿಕೊಂಡು ಈ ವೈಕುಂಠ ಏಕಾದಶಿಯಂದು ಈ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡ್ತಾ ಇರುವಂತಹ ನನ್ನೆಲ್ಲ ಕಷ್ಟಗಳು ಕಳೆದು ಈ ದರ್ಶನದ ಪುಣ್ಯವನ್ನು ನನಗೆ ದಯಪಾಲಿಸಿ ನನಗೆ ಏನೇನೆಲ್ಲ ಒಳ್ಳೆಯದಾಗಬೇಕೋ ಆ ಒಳ್ಳೆಯದನ್ನು ಮಾಡಿ ಅಂತ ಹೇಳಿ ನಿಮ್ಮ ಮನೆ ದೇವರನ್ನು ನಾಳೆ ಪ್ರಾರ್ಥನೆ ಮಾಡುವಂತಹದ್ದನ್ನು ಮರಿಬೇಡಿ. ಆದಷ್ಟು ಮತ್ತು ನಾಳೆ ದೇವಸ್ಥಾನಕ್ಕೆ ಹೋಗುವಾಗ ನಿಮ್ಮ ಕರ್ಮ ಬೇಗ ಕಳಿಬೇಕು ಅಂತಂದರೆ 1 ಮೊಳ ಆದರೂ ಕೂಡ ತುಳಸಿಯನ್ನು ತಗೊಂಡು ಹೋಗಿ ನಾಳೆ ದೇವಸ್ಥಾನಕ್ಕೆ ಕೊಡಿ, ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ. ಮತ್ತು ಇನ್ನು ನೆಕ್ಸ್ಟು ಭಗವಂತನ ದರ್ಶನವನ್ನು ಮಾಡುವಾಗ ನಿಮ್ಮ ಏನೆಲ್ಲ ಕಷ್ಟಗಳಿದೆ ಅದನ್ನು ಹೇಳ್ಕೊಳ್ಳುವಂತಹದ್ದನ್ನು ಮರಿಬೇಡಿ. ಯಾರೆಲ್ಲ ಹೊಸದಾಗಿ ಮದುವೆ ಆದಂತಹ ದಂಪತಿಗಳಿದ್ದರೆ ಮನೆಯಲ್ಲಿ ಅವರನ್ನು ನಾಳೆ ತಪ್ಪದೆ ದೇವರ ದರ್ಶನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳಿ. ಸಾಂಸಾರಿಕ ಜೀವನ ಬಹಳ ಸುಖಮಯವಾಗಿರುತ್ತೆ. ನವದಂಪತಿಗಳು ನಾಳೆ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಬರೋದ್ರಿಂದ ಸಾಂಸಾರಿಕ ಜೀವನ ಚೆನ್ನಾಗಿರುತ್ತೆ. ನಾಳೆ ನಾವು ಉಪವಾಸ ಇರ್ತೀರ, ಏಕಾದಶಿ ಉಪವಾಸ ಇರುವಂತಹವರು ದೇವಸ್ಥಾನಕ್ಕೆ ಹೋದಾಗ ನಾಳೆ ಅಲ್ಲಿ ಪ್ರಸಾದ ಕೊಡ್ತಾ ಇರ್ತಾರೆ. ಹಾಗಾಗಿ ನೀವು ಪ್ರಸಾದ ಅಲ್ಲಿ ಅಂದರೆ ಏನೇ ಅನ್ನದ ಐಟಮ್ ಪ್ರಸಾದ ಕೊಡ್ತಾ ಇದ್ದರೆ ನೀವು ಇಸ್ಕೊಂಡು ತಿನ್ನುವಂತಹದ್ದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ನಾಳೆ ಆದಷ್ಟು ಅನ್ನವನ್ನು ತಿನ್ನೋದಕ್ಕೆ ನಾವು ಬರೋದಿಲ್ಲ ಏಕಾದಶಿಯ ದಿವಸ. ಮತ್ತು ಉಪವಾಸ ಇರುವಂಥವರು ದೇವಸ್ಥಾನದಲ್ಲಿ ತೀರ್ಥ ಸೇವನೆ ಮಾಡಬಹುದಾ ಅಂತೇಳಿ ಕೇಳ್ತೀರಾ. ಖಂಡಿತವಾಗಿ ತೀರ್ಥ ಸೇವನೆಯನ್ನು ಮಾಡಬಹುದು, ಅದಕ್ಕೆ ಯಾವುದೂ ಅಡ್ಡಿ ಇಲ್ಲ. ಮತ್ತು ನನಗೆ ಇನ್ನೊಂದು ಬಹಳಷ್ಟು ಬರ್ತಾ ಇರುವಂತಹ ಕಮೆಂಟ್ ಏನು ಅಂತಂದರೆ, ವೈಕುಂಠ ಏಕಾದಶಿಯಂದು ಅಕ್ಕಿ ಹಿಟ್ಟಿನ ದೀಪ ಇರುತ್ತಲ್ವಾ, ಅದನ್ನು ಅಂದರೆ ಅಕ್ಕಿ ಹಿಟ್ಟಿನಿಂದ ದೀಪವನ್ನು ಮಾಡಿ ವೆಂಕಟೇಶ್ವರ ಸ್ವಾಮಿಗೆ ಹಚ್ಚುವಂತಹದ್ದು ಬಹಳ ಶ್ರೇಷ್ಠ, ಅದನ್ನು ಹಚ್ಚಬಹುದಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೋಡಿ, ಈ ರೀತಿಯ ಅಕ್ಕಿ ಹಿಟ್ಟಿನಿಂದ ನಾವು ಏನು ದೀಪ ಹಚ್ಚುತ್ತೀವಲ್ವಾ, ಅದು ಶ್ರಾವಣ ಶನಿವಾರಗಳಲ್ಲಿ ಸ್ವಾಮಿಗೆ ಹಚ್ಚುವಂತಹದ್ದು, ಅಥವಾ ವೆಂಕಟೇಶ್ವರ ಸ್ವಾಮಿದು ವ್ರತ ಇದೆ, ಆ ವ್ರತಗಳನ್ನು ಮಾಡುವಾಗ ಈ ದೀಪ ಹಚ್ಚುವಂತಹದ್ದು ಶ್ರೇಷ್ಠ. ನಾಳೆ ಏಕಾದಶಿ ಇದೆ. ಅಕ್ಕಿಯಿಂದ ಅಥವಾ ಅಕ್ಕಿ ಹಿಟ್ಟು, ಅಕ್ಕಿಯಿಂದ ಮಾಡಿದ ಯಾವುದೇ ಪದಾರ್ಥಗಳನ್ನು ನಾವೇ ಸೇವನೆ ಮಾಡೋ ಹಾಗಿಲ್ಲ ಅಂತಂದಮೇಲೆ ಭಗವಂತನ ಎದುರಿಗೆ ಅಕ್ಕಿಯಿಂದ ನಾವು ಮಾಡಿದಂಥದ್ದು ಅಂದರೆ ಅದು ಅಕ್ಕಿ ಹಿಟ್ಟಿನಿಂದ ಮಾಡಿದಂತಹ ದೀಪಗಳನ್ನು ಹಚ್ಚಬಾರ್ದು ನಾಳೆ ಏಕಾದಶಿಯ ದಿವಸ. ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರೋ ಹೇಳ್ತಾರೆ ಅಂತಂದು ನಾವು ಈ ರೀತಿಯೆಲ್ಲ ಮಾಡಿದ್ರೆ ದೋಷ ಪ್ರಾಪ್ತಿಯಾಗುತ್ತೆ. ಅಕ್ಕಿ ಹಿಟ್ಟಿನಿಂದ ದೀಪಗಳನ್ನು ಮಾಡಿ ನಾಳೆ ಹಚ್ಚೋದಕ್ಕೆ ಬರೋದಿಲ್ಲ ದೇವರ ಮುಂದೆ. ಅಕ್ಕಿ ಹಿಟ್ಟಿನಿಂದ ಮಾಡಿ ಹಚ್ಚುವಂತಹ ದೀಪಕ್ಕೂ ವೈಕುಂಠ ಏಕಾದಶಿಗೂ ಯಾವ ಸಂಬಂಧವೂ ಇಲ್ಲ. ಅಕ್ಕಿಯನ್ನು ನಾವೇ ಬಳಸಬಾರ್ದು. ದೇವರ ಮನೆಯಲ್ಲಿ ನಾಳೆ ನೈವೇದ್ಯನೂ ಕೂಡ ಒಲೆ ಮೇಲೆ ಬಂದಂತಹದ್ದನ್ನು ಏನೂ ಇಡಬಾರ್ದು. ಅದರಲ್ಲಿ ನಾವು ಅಕ್ಕಿನ ಪೌಡ್ರ್ ಮಾಡಿಕೊಂಡು ತಗೊಂಡೋಗಿ ದೇವ್ರ ಮುಂದೆ ದೀಪವನ್ನು ನಾಳೆ ಏಕಾದಶಿಯ ದಿವಸ ಹಚ್ಚಿದ್ರೆ ಇಲ್ಲದೇ ಇರುವಂತಹ ತೊಂದರೆಗಳನ್ನ ನಾವು ತಲೆ ಮೇಲೆ ಇಳ್ಕೊತೀವಿ. ನಾಳೆ ಹಚ್ಚಲಿಕ್ಕೆ ಹೋಗಬೇಡಿ. ನಾನು ಹೇಳಿದಂತಹ ರೀತಿಯಲ್ಲಿ ಭಗವಂತನ ದರ್ಶನವನ್ನು ಮಾಡಿಕೊಂಡು ನಾಳೆ ಮನೆಗೆ ಬನ್ನಿ, ಬಹಳ ಒಳ್ಳೆಯದಾಗುತ್ತೆ. ಇನ್ನೊಂದಷ್ಟು ವಿಡಿಯೋಸ್, ಇನ್ನೊಂದಷ್ಟು ಮಾಹಿತಿಗಳೊಟ್ಟಿಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಸಲ್ಲಿ. ನಮಸ್ಕಾರ.